ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ಪೂರ್ವಿ ಚಿಕ್ಕ ವಯಸ್ಸಿನಲ್ಲೇ ಅಪಾರ ಜ್ಞಾನ ಸಂಪಾದಿಸಿದ್ದಾಳೆ. ನಾವೇ ಕಳೆದ ವಾರದ ದಿನಾಂಕ ಹೇಳಿದ್ರೆ ಅದು ಯಾವ ವಾರ ಅಂತ ಕ್ಯಾಲೆಂಡರ್ ತೆಗೆದು ಹುಡುಕ್ತೀವಿ. ಅಂತಹದ್ರಲ್ಲಿ 400 ವರ್ಷಗಳ ಹಿಂದಿನ ದಿನ ಯಾವುದು ಅಂತ ಹೇಳೋದು ಸುಲಭವಲ್ಲ ಬಿಡಿ. ಜೋಡಿ ಸಂಖ್ಯೆಗಳುಳ್ಳ ಯಾವುದೇ 50 ಸಂಖ್ಯೆಗಳನ್ನ ಬರೆದುಕೊಟ್ರೂ ಕೇವಲ 5 ನಿಮಿಷದಲ್ಲಿ ಬರೆದುಕೊಟ್ಟ 50 ಸಂಖ್ಯೆಗಳನ್ನ ಮುಂಬದಿ ಹಾಗೂ ಹಿಂಬದಿಯಿಂದ ಹೇಳೋದ್ರಲ್ಲೂ ಈಕೆ ನಿಸ್ಸೀಮಳು. ಸ್ವಲ್ಪವೂ ಅನುಮಾನವಿಲ್ಲದೆ ಧೈರ್ಯದಿಂದಲೇ ಪಟಪಟ ಸಂಖ್ಯೆಗಳನ್ನ ಹೇಳ್ತಾಳೆ. ಇದು ಈಕೆಯ ಸ್ಮರಣ ಶಕ್ತಿಗೆ ಹಿಡಿದ ಕೈಗನ್ನಡಿ. Get ready? Ready. 3 2. Yes. 9 4. Yes. 8 2. 6 5. 9 4 4 8 1 1 3 3 8 8 1 2 1 9. ಒಂದು ತಿಂಗಳ ಕ್ಯಾಲೆಂಡರ್ ಮಾಡಲು ಪೂರ್ವಿಗೆ 30 ಸೆಕೆಂಡ್ ಸಾಕು. ಅದು ಯಾವುದೇ ಒಂದು ವರ್ಷದ ಕ್ಯಾಲೆಂಡರ್ ಆಗಿರಬಹುದು. ಆ ವರ್ಷದ ಒಂದು ತಿಂಗಳಿನ ಕ್ಯಾಲೆಂಡರ್ ಅನ್ನ ಬರೀ 30 ಸೆಕೆಂಡ್ಗಳಲ್ಲಿ ಸಿದ್ಧಪಡಿಸಿಕೊಡ್ತಾಳೆ. ಮೊಬೈಲ್ ನಂಬರ್ ಅನ್ನ ಯಾವುದೇ ಆರ್ಡರ್ನಲ್ಲಿ ಹೇಳಬಲ್ಲಲು. ಅಂದಹಾಗೆ ಪೂರ್ವಿಗೆ ಈ ಪಾಟಿ ಸ್ಮರಣಶಕ್ತಿ ವೃದ್ಧಿಯಾಗುವುದಕ್ಕೂ ಒಂದು ಕಾರಣ ಇದೆ. ಅದು 2010. ಆಗ ಟೆಕ್ನಿಕ್ ಕೋರ್ಸ್ ಅಂತ ಒಂದು ನಡೀತಾ ಇತ್ತು. ಮೊದಲಿನಿಂದಲೂ ಬ್ರಿಲಿಯಂಟ್ ಆದ ಪೂರ್ವಿ ಅದರಲ್ಲಿ ಪಾಲ್ಗೊಂಡಳು. ಆನಂತರ ಆಕೆಯ ಮೆಮೊರಿ ಪವರ್ ಅಂದುಕೊಂಡಿದ್ದಕ್ಕಿಂತಲೂ ಜಾಸ್ತಿ ಆಯಿತು. ಜಿಲ್ಲೆ, ರಾಜ್ಯ, ದೇಶದಲ್ಲಿ ನಡೆಯೋ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತನ್ನ ಮೆಮೊರಿ ಪವರ್ನಿಂದಲೇ ಎಲ್ಲರ ಗಮನ ಸೆಳೆದ್ಲು. ಇದು ಕನ್ನಡ ಮಾತ್ರ ಇದು ಇತ್ತು ಕಲಿತು 4 days ಕೋರ್ಸ್. ಅದು ಕಲಿತಿದ್ದು ಪಪ್ಪ ನನಗೆ ಟ್ರೈನಿಂಗ್ ಕೊಟ್ಟಿದ್ದು 15 to 20 days. ಟ್ರೈನಿಂಗಿನ ಕುಯ್ಕಿದೋಯ್ತು. ಯಾಕಂದ್ರೆ ನಮ್ಮ ಸರ್ ಅಲ್ಲಿ ನಾನು ಹೋದಾಗ ನನಗೂ ತಿಳಿತು ಮೋಸ್ಟ್ಲಿ ಅದಕ್ಕಿಬ್ಬರು ಹಿಂಗೆ ಇದು ಕಂಪಾರಿಸನ್ ಮಾಡ್ಕೊಳ್ತು. ಇಬ್ಬರು ಕಾಂಪಿಟೇಷನ್ ಇಟ್ಕೊಂಡು ಹಂಗೆ ಕಲ್ತಿದೆ. ಶಾಲೆಯಲ್ಲಿ ಪೂರ್ವಿ ಪ್ರಾವೀಣ್ಯತೆ ಕಂಡು ಬೆರಗಾಗದವರಿಲ್ಲ. ಅಂದಹಾಗೆ ಈಕೆ ಓದುತ್ತಾ ಇರುವುದು ಬಿಜಾಪುರ ನಗರದ ಡ್ಯಾಫೋಡಿಲ್ಸ್ ಶಾಲೆಯಲ್ಲಿ. ಅಲ್ಲಿಯೂ ಈಕೆಯದ್ದೇ ಪಾರುಪತ್ಯ. ಶಿಕ್ಷಕರೇ ಈಕೆಯ ಸಾಧನೆಗೆ ನಿಬ್ಬೆರಗಾಗಿದ್ದಾರೆ. ಅಲ್ಲಿ ಈಕೆ ಗಾಡ್ ಗಿಫ್ಟ್ ಗರ್ಲ್ ಎಂದೇ ಚಿರಪರಿಚಿತೆ. ತನ್ನ ವಯಸ್ಸಿಗೆ ಮೀರಿದ ಹೆಚ್ಚಿನ ಜ್ಞಾನವನ್ನು ಪಡೆದು ತನ್ನ ಸಮಾನ ಮಕ್ಕಳಿಗಿಂತ ಹೆಚ್ಚಿನ ಅಭ್ಯಾಸವನ್ನು ಮಕ್ಕಳಿಗೆ ಹೇಳಲು ಬಹಳ ಜ್ಞಾನವನ್ನು ಹೊಂದಿದ್ದಾಳೆಂದು ಹೇಳುತ್ತೇನೆ. ಅವಳು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೇವಲ ವಿದ್ಯಾಭ್ಯಾಸದಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಆಟ ಪಾಠ, ಹಾಡು, ಕಲಿಕೆ, ಕಲೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಚ್ಚಿನ ಜ್ಞಾನವನ್ನು ಪಡೆದಿದ್ದಾಳೆ. ಸ್ವಾತಿ ಮಳಿ ಅಂತ ಬರ್ತದ. ಎಲ್ಲ ವಸ್ತು ಮುತ್ತುಗಳನ್ನಾಗೋದಿಲ್ಲ. ಎಲ್ಲರೂ ಮಕ್ಕಳದವ ಕರೆ, ಆದ್ರೆ ಇಂಥ ಹಜರಿ ಅಂತ ಮಕ್ಕಳು ಸಿಗೋದು ಕಠಿಣ. ಮನೆಯಲ್ಲಿ ತಾಯಿ ನಡೆಸುವ ಟ್ಯೂಷನ್ ಕ್ಲಾಸ್ಗಳನ್ನ ಮುನ್ನಡೆಸುವಷ್ಟರ ಮಟ್ಟಿಗೆ ಈಕೆ ಪ್ರಬುದ್ಧತೆ ಪಡೆದಿದ್ದಾಳೆ. ಅಂದ್ರೆ ಪೂರ್ವಿಯ ಮೆಮೊರಿ ಪವರ್ ಎಷ್ಟಿರಬೇಕು ಅಂತ ನೀವೇ ಊಹಿಸಿಕೊಳ್ಳಿ. ಈಕೆಯ ಸೂಪರ್ ಟ್ಯಾಲೆಂಟ್ ಅನ್ನ ಯಾರೇ ಚೆಕ್ ಮಾಡಿದ್ರೂ ಸಮಥಿಂಗ್ ಸ್ಪೆಷಲ್ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಒಂದು ಸೆಮಿನಾರ್ ಮತ್ತು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ರು ಬಿಜಾಪುರದಲ್ಲಿ. ಅದರಲ್ಲಿ ಹೌ ಟು ಡಬಲ್ ಯುವರ್ ಮೆಮ್ರಿ ಅಂತ ಅದು ವಿಷಯ ಇದೆ ಸರ್. ಅದನ್ನು ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ನಮ್ಮ ಮಗಳನ್ನು ಡ್ಯಾಫೋಡಿಲ್ ಶಾಲೆಯಿಂದ ಡೆಮಾನ್ಸ್ಟ್ರೇಷನ್ ಅಂತ ಅವಳಿಗೆ ಕರ್ಕೊಂಡು ಹೋಗಿದ್ದೆ ಸರ್. ಅದರಲ್ಲಿ ಅವಳು ಏಕದಮ್ ಅಲ್ಪ ಸಮಯದಲ್ಲಿ ಅವ್ರು ಕೆಲವೊಂದು ಟೆಕ್ನಿಕ್ಸ್ ಕಲಿಸಿ ಅದನ್ನು ಪಬ್ಲಿಕ್ ಅಂದರೆ ಸಾರ್ವಜನಿಕ ಎದುರಿಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ. ಇದರಿಂದ ನನಗೆ ಕುತೂಹಲ ಹುಟ್ಟಿ ಅವಳನ್ನು ಈ ವಿಷಯದಲ್ಲಿ ಇನ್ನೂ ಜಾಸ್ತಿ ಪರಿಣಿತಿಯನ್ನಾಗಿ ಮಾಡಬೇಕಂತ ತಿಳಿದು ನಾನು ಮತ್ತು ನನ್ನ ಮಗಳು ಅವರು ಕಂಡಕ್ಟ್ ಮಾಡಿದ ವರ್ಕ್ಶಾಪನ್ನು ನಾವು 4 ದಿನಗಳವರೆಗೆ ಕಂಡಕ್ಟ್ ಮಾಡಿದ್ವಿ ಸರ್.
ಆ 4 ದಿನ ಅವರು ಏನು ಕಲಿಸಿದ್ದಾರೆ ಅದನ್ನು ನಾವು ಇಬ್ಬರು ಡೀಟೇಲ್ ಆಗಿ ಕಲಿತು ಆಮೇಲೆ ಅದನ್ನು ಮುಂದೆ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ಈ ಥರ ಅವಳು ವಾಯ್ಸ್ ಆಗಲಿಕ್ಕೆ ಕಾರಣ ಆಯ್ತು ಸರ್. ಶಾಲೆಯಲ್ಲಿ ಓದುವುದರ ಜೊತೆಗೆ ಚೆಸ್ ಮತ್ತಿತರ ಆಟೋಟಗಳಲ್ಲಿ ಈಕೆಯೇ ಮುಂದು. ಎಲ್ಲ ವಿದ್ಯಾರ್ಥಿಗಳು ಪೂರ್ವಿಯನ್ನ ಕಂಡು ತಾನು ಆಕೆಯಂತೆ ಆಗಬೇಕು, ಬೆಳಿಬೇಕು, ಸಹಪಾಠಿಯನ್ನ ಮೀರಿಸಬೇಕು ಅಂತ ಬಯಸ್ತಿರೋದಂತೂ ನಿಜ. ಈ ಪುಟ್ಟ ಮೆಮೊರಿ ಪವರ್ ಪೋರಿಯ ಬಗ್ಗೆ ಮತ್ತಷ್ಟು ವಿಷಯ ಹೇಳ್ತೀವಿ ಒಂದು ಸಣ್ಣ ವಿರಾಮದ ನಂತರ.